ಅದಕ್ಕೆ ಹೇಳ್ತಿದ್ದೀನಿ ಕೇಳು. ಮೊಟ್ಟೆ ಮೇಲೆ ಕಲ್ಲು ಬಿದ್ರು, ಕಲ್ಲು ಮೇಲೆ ಮೊಟ್ಟೆ ಬಿದ್ರು, ಒಡೆಯೋದು ಮೊಟ್ಟೆನೆ. ನೀರಲ್ಲಿ ಸೋಪ್ ಬಿದ್ರು, ಸೋಪ್ ಮೇಲೆ ನೀರ್ ಬಿದ್ರು, ಕರಗೋದು ಸೋಪೆ. ಇದು ಗೊತ್ತಿದ್ದು ದೊಡ್ಡವರಾದ ನಾವು ಅವರಿಬ್ರು ಒಟ್ಟಿಗೆ ಇರೋದಕ್ಕೆ ಬಿಡ್ಬೋದಾ? ಬಿಡಬಾರ್ದು ಎಲ್ಲಾದ್ರೂ ಉಂಟೆ. ಅದಕ್ಕೆ ಈಗಿಂದೀಗ್ಲೇ ನಿನ್ ಸೊಸೆನ ಅವಳು ತವ್ರ ಮನೆ ಕಳ್ಸು. ಎಲ್ಲದಕ್ಕೂ ಕಂಟಕಗಳು ದೋಷಗಳು ಪರಿಹಾರ ಆಗ್ಬೇಕು, ವಕ್ರಗ್ರಹಗಳು ಶಾಂತವಾಗ್ಬೇಕು. ಆಮೇಲೆ ಅವಳನ್ನ ನಿನ್ನ ಮನೆಗೆ ತುಂಬಿಸ್ಕೋಬಹುದು. ಆಮೇಲೆ ನಿನ್ ಮಗಂಗೆ ಒಂಟೊಂಟೆಗೆ ಅರ್ಧ ರಾತ್ರಿ ಎಲ್ಲ ಅಲ್ದಾಡ್ಬೇಡ ಅಂತ ಹೇಳು. ಹೇಳ್ತೀನಿ ಗುರುಗಳು. ಏನ್ ಸೋಮಣ್ಣ, ಏನ್ ಕ್ಯಾಮೆ ಇಲ್ವೇ? ನೀನೊಬ್ಬ ಕಮ್ಮಿ ಆಗಿದೆ ನೋಡ್ಲಾ. ಸರಿ ಟೀ ಏನ್ ಕೊಡ್ಸಲ್ವಾ? ತಿಮ್ಮಣ್ಣ ಕೊಡಿಸ್ತಾನೆ ಬಿಡು. ಬಾ 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 ಬಾ. ವಾ ತಿಮ್ಮಣ್ಣ, ನಿನ್ನೆ ನೆನ್ಕತ್ತಿದ್ದಕ್ಕಯ್ಯ 100 ವರ್ಷ ಆಯ್ತು ನಿನ್ಗೆ. ನನ್ನಂತವನ್ಗೆ 100 ವರ್ಷ ಅಲ್ಲಕಲ್ಲ, 1000 ವರ್ಷ ಆಯ್ಸು. ಕಿತ್ಕೊಂಡ್ ತಿಂದವನು ಕಕ್ಕಂಡ್ ಸತ್ತಂತೆ, ಹಂಚ್ಕೊಂಡ್ ತಿಂದವನು ಅರಸ್ದಂಗ್ ಬಾಳೋದಂತೆ. ಅದೇನ್ ಬಿಡಿಸಿ ಹೇಳೋಣ. ನಮ್ಮಣ್ಣ ಅವನ್ ಮಗನಿಗೆ ಮದುವೆ ಮಾಡಿರ್ಲಿಲ್ವಾ, ಅವನ ಹೆಸರುಳ್ಸಕ್ಕೆ ಮೊಮ್ಮಕ್ಳೆ ಹುಡ್ತಾ ಇದ್ದಂಗ ಹುಡ್ತಂತೆ. ಆನಂದನ್ ಪ್ರಸ್ತಾನ ನಿಂತೋಯ್ತಂತೆ. ಇನ್ ಯಾಕೆ ಅವನ 8 ರೂಪಾಯಿ ಕಮ್ಮಲ್ಗೋಂಗೆ ಇಲ್ವಂತೆ. ಹಂಗೇನಿಲ್ಲ, ಅವ್ರ ಜಾತಕದಲ್ಲಿ ಕಂಟಕವೋ ದೋಷವೋ ಅದೇ ಅದ್ ಪರಿಹಾರ ಆಗೋ ಗಂಟ ಗಂಡ ಹೆಂಡ್ತೀರ್ ಸೇರ್ಬಾರ್ದು ಅಂತ ನಮ್ಮ ಮುನಿಸ್ವಾಮಿಗಳು ಹೇಳ್ಬಿಟ್ಟವ್ರೆ. ಸೇರಿದ್ರ ಅಷ್ಟೇಯ. ಹನಿ ಬತ್ತೋಯ್ತದೆ, ತೆನೆ ಬಾಡೋಯ್ತು. ಅದುಮ್ಕ ನಿಂತ್ಕೊಳ್ಳಂಬುದವೇ ಹಂಗೆಲ್ಲ ಏನು ಇಲ್ಲಕನ. ಅವ್ರ ಅಪ್ಪ ಮಾಡೋದ್ ಪಾಪ ಮಗನಿಗೆ ತಟ್ಟಾದೆ ನೋಡ್ರಲ್ಲ. ನಮ್ಮವ್ವ ಸಾಯು ಗಳಿಗೆಲಿ ಒಂದನಿ ನೀರ್ ಬುಡಕ್ ಬರಲ್ಲ ಬೊಟ್ಟೆ ಇದ್ದ ನಮ್ಮಣ್ಣ. ನಮ್ಮವ್ವ ಸಾಯಿ ಗಂಟ ಅವಳು ಯೋಗಕ್ಷೇಮ ನೋಡ್ಕೊಂಡು ನಾನ್ ಕಂಡ್ರಲ್ಲ. ಔಷಧಿ ಆಸ್ಪತ್ರೆ ಉಪಚಾರ ಅಂತ ಊರು ತಿರ್ಕೊಂಡು ಅವಳ ಮುಖ ಮೂತಿ ತಿಕ್ಕಾಲ ತೊಳೆದ ನಾನ್ ಕಂಡ್ರಲ್ಲೇ. ಸಾಯು ಗಂಟ ಬೊಡ್ಡೆ ಇದ್ದ ತಿರು ನೋಡ್ಲ ನಮ್ಮ ಅಣ್ಣ ನಮ್ಮ ಅವನ. ಹಂಗ ತಿಂಗಳ 3,000 ಸಾವಿರ ಕಳಿಸ್ತಿದ್ನಂತೆ ಕೆಲಸ. ಬಂದ್ಬಿಡಲ್ಲ ನಿಗಿರ್ಕೊಂಡು. ಲೇ ನಮ್ಮವ್ವ ಸಾಯು ಗಂಟ ಕಾಸಿನ ಸರ ಡಾಬಾ ಮಾರಿ ನಾನು ಕಲ ಅವಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಲೇ. ಓಹೋ ಹಂಗಾರೆ ನಿನ್ನ ಕೈಯಾರೆ ಒಂದು ಬಿಡಿಗಾಸ ಖರ್ಚು ಮಾಡ್ಲಿಲ್ಲ ಅನ್ನು. ಸುಮ್ನಿರ್ಲ ರಂಗಣ್ಣ, ನಂತಾವ್ ತಾನೆ ಏನಿತ್ತು. ಗೂಡಲ್ಲಿ ಅಂಬ್ಲಿ ಕಿತ್ತೋದ್ ಕಂಬ್ಳಿ. ಸರಿ ಯಾಕೆ ಬೇಸರ ಮಾಡ್ಕೋತೀಯಾ? ಬಾಬಾ ಕಾಪಿ ಕುಡಿಯೋಣ. ನಡೀರಲ್ಲ. ಬಾಬಾ ಕೆಂಚ ಸ್ವಾಮಿಗಳು ಇದೇನು ಒತ್ತೋತಾರನೆ ನಮ್ಮಟ್ಟಿಗೆ ಪಾದ ಬೆಳೆಸ್ಬಿಟ್ಟಿದ್ದೀರಿ. ಹೇಳ್ ಕಳ್ಸಿರ ನಾನೇ ಬತ್ತಿದ್ನಲ್ಲ. ಇದು ಹೇಳಿ ಕರ್ಸಿ ಮಾತಾಡೋ ವಿಷಯ ಅಲ್ಲ ಕೆಂಚ. ವಾ. ಅದಕ್ಕೆ ನಾನೇ ಬಂದೆ. ಅಂಥದ್ದೇನ್ ವಿಷಯ ಸ್ವಾಮಿಗಳೇ? ನನಗೊಂದು ಕನ್ಸು ಬಿತ್ತು. ಕನ್ಸ? ಆ ಕನ್ಸನ್ನ ನಿನ್ನ ಹತ್ರ ಹೇಳಬೇಕು ಅಂತ ಅನಿಸ್ತು. ಯಾಕಂದ್ರೆ ಆ ಕನ್ಸಲ್ಲಿ ನೀನೂ ಇದ್ದೆ, ಅದಕ್ಕೆ ಬಂದೆ. ನಾನಿದ್ದೆ? ಹಾಗಾದ್ರೆ ಹೇಳಿ ಸ್ವಾಮಿಗಳೇ. ಒಂದು ಸುಂದರವಾದ ತೋಟ, ಅಲ್ಲಿ ನೀನೊಂದು ಸಸಿ ನೆಡ್ತಾ ಇದ್ದೆ. ನಾನೇ? ಹೌದು. ಮತ್ತೆ ನೀವು? ವಿಪರೀತ ಬಿಸಿಲು, ಅದಕ್ಕೆ ನಾನು ನಿನಗೆ ಛತ್ರಿ ಹಿಡ್ಕೊಂಡು ನಿಂತಿದ್ದೆ. ಸ್ವಾಮಿಗಳೇ ನೀವು ನನಗೆ ಛತ್ರಿ? ಆಮೇಲೆ ಗಿಡ ಬೆಳೆದು ದೊಡ್ಡದಾಯ್ತು, ಹಣ್ಣು ಬಿಡ್ತು. ನೀನು ಆ ಮರದ ನೆರಳು ಕೆಳಗೆ ಆರಾಮಾಗಿ ಮಲಗಿದ್ದೆ. ಮತ್ತೆ ನೀವು? ನೀನು ಮಲಗಿದ್ದೆ ನನ್ನ ಮಡಿಲಲ್ಲಿ ಕಂದ. ಅದ್ಭುತ. ಕೇಳೋದಕ್ಕೆ ಇಷ್ಟೊಂದು ಪಸಂದ್ ಆಗದೆ. ಅದೃಷ್ಟ ಮಾಡಿದ್ದೆ ನಾನು. ಸುಮ್ನೆ ಕೇಳ, ನಂದೆಲ್ಲಿ ಇಡ್ಲಿ ಅಂತ ಮಧ್ಯೆ ದ್ರಾಬೆ. ಸರಿ ಸ್ವಾಮಿಗಳೇ. ಇದ್ದಕ್ಕಿದ್ದಾಗೆ ಜೋರ ಗಾಳಿ ಬೀಸಕ್ ಶುರುವಾಯ್ತು. ಆ ಗಾಳಿ ಬಡ್ತಕ್ ಮರ ಅಲ್ಲಾಡಕ್ ಶುರುವಾಯ್ತು. ಇನ್ನೇನ ಮರನೇ ಬಿದ್ಬಿಡ್ತೇನೋ ಅಂತ ಅನಿಸ್ತು. ಹಣ್ಣು ಬಿಟ್ಟು ಮರ, ನೀನ್ ಸಾಕಿ ಬೆಳೆಸಿದ ಮರ, ಅದ್ ನಿನ್ನ ಮೇಲೆ ಬಿದ್ಬಿಡ್ತೇನೋ ಅಂತ ಅನಿಸ್ತು. ಆಗ ನಾನ್ ಏನ್ ಮಾಡ್ಬೇಕು? ನೀವೇ ಕಾಪಾಡ್ಬೇಕು ಗುರುಗಳೇ. ಮರದ ರಂಬೆ ಬಿದ್ರೆ ಹಣ್ಣು ತಿಂದೇನೆ ಸತ್ತೋಗ್ಬಿಡ್ತೀನಿ. ನಾನು ಆ ಮರನೂ ಬೀಳ್ದಂಗೆ ನಿನಗೂ ಏಟಾಗ್ದಂಗೆ ಕಾಪಾಡ್ದೆ ಕಂದ. ಅದಕ್ಕೆ ಗುರುಗಳೇ ನಾನು ಹೇಳೋದು ನೀವು ಇರ್ಬೇಕು ಅಂತ. ನಮ್ ಪಾಲಿನ ದ್ಯಾವ್ರು ನೀವು. ಹಾಗಾದ್ರೆ ಈ ದೇವ್ರು ಹೇಳಿದ ಕನ್ಸಿನ ಅರ್ಥ ಏನು ಅಂತ ಗೊತ್ತಾಯ್ತಾ? ತಿಳಿಲಿಲ್ಲ ಗುರುಗಳೇ. ಅಯ್ಯೋ ದೊಡ್ಡ ನನ್ನ ಮಗನೇ, ನಿನ್ನ ಮಗ ಸೊಸೆ ಒಟ್ಟಿಗೆ ಇದ್ರೆ ತಪ್ಪಾಗ್ಬಿಡ್ತದೆ ಕಳ. ವಯಸ್ಸು ಆಸೆ ಇರ್ಬೇಕಾದ್ರೆ ಏನ್ ಬೇಕಾದ್ರೂ ಹೆಚ್ಚು ಕಡಿಮೆ ಆಗ್ಬೋದು. ನಿನ್ನ ಮಗನೇ ಆ ಮರ, ಕೆಟ್ಟಗಳಿಗಿನ ಬಿರುಗಾಳಿ. ಒಳ್ಳೆ ಸಮಯಕ್ಕೆ ಕಾಯಿದೆ, ಕಾಯಿನೇ ಬಲವಂತ ಹಣ್ಣಾಗೋಗ್ಬಿಟ್ರೆ ಕಷ್ಟ ಕಣಯ್ಯ. ತಿನ್ನಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಹೆಚ್ಚು ಕಮ್ಮಿಯಾಗಿ ಆ ಮರ ಬಿದ್ರೆ ನಿನ್ನ ವಂಶ ನಿರ್ವಂಶ. ಅಯ್ಯೋ ಶಿವನೇ, ಆ ಕನ್ಸನಾಗ ಇಷ್ಟೊಂದು ಅರ್ಥ ಇದ್ದದೆ. ಹೇಳ್ತಾ ಹೋದ್ರೆ ಇನ್ನೂ ನಾನಾ ಅರ್ಥಗಳು ಬರುತ್ತೆ. ಅದಕ್ಕೆ ಹೇಳ್ತಿದ್ದೀನಿ ಕೇಳು. ಮೊಟ್ಟೆ ಮೇಲೆ ಕಲ್ಲು ಬಿದ್ರು, ಕಲ್ಲು ಮೇಲೆ ಮೊಟ್ಟೆ ಬಿದ್ರು, ಒಡೆಯೋದು ಮೊಟ್ಟೆನೆ. ನೀರಲ್ಲಿ ಸೋಪ್ ಬಿದ್ರು, ಸೋಪ್ ಮೇಲೆ ನೀರ್ ಬಿದ್ರು, ಕರಗೋದು ಸೋಪೆ. ಇದು ಗೊತ್ತಿದ್ದು ದೊಡ್ಡವರಾದ ನಾವು
ಅವರಿಬ್ರು ಒಟ್ಟಿಗೆ ಇರೋದಕ್ಕೆ ಬಿಡ್ಬೋದಾ? ಬಿಡಬಾರ್ದು ಎಲ್ಲಾದ್ರೂ ಉಂಟೆ. ಅದಕ್ಕೆ ಈಗಲೇ ನಿನ್ ಸೊಸೆನ ಅವಳು ತವ್ರ ಮನೆ ಕಳ್ಸು. ಎಲ್ಲದಕ್ಕೂ ಕಂಟಕಗಳು ದೋಷಗಳು ಪರಿಹಾರ ಆಗ್ಬೇಕು, ವಕ್ರಗ್ರಹಗಳು ಶಾಂತವಾಗ್ಬೇಕು. ಆಮೇಲೆ ಅವಳನ್ನ ನಿನ್ನ ಮನೆಗೆ ತುಂಬಿಸ್ಕೋಬಹುದು. ಆಮೇಲೆ ನಿನ್ ಮಗಂಗೆ ಒಂಟೊಂಟೆಗೆ ಅರ್ಧರಾತ್ರಿಯಲ್ಲಿ ಅಲ್ದಾಡ್ಬೇಡ ಅಂತ ಹೇಳು. ಹೇಳ್ತೀನಿ ಗುರುಗಳ, ಸದ್ಯ ನಿಮ್ ಕನ್ಸಿಂದ ನಮ್ ಬಾಳ್ ಉಳಿತು. ಈಗಲೇ ಸೊಸೆನ ತವ್ರ ಮನೆ ಕಳಿಸ್ಬಿಡ್ತೀನಿ. ಲೇ ಇವಳೆ, ಏನ್ರಿ? ಮೊದ್ಲು ನಮ್ ಸೊಸೆಗೆ ಮಡ್ಲಕ್ಕಿ ತುಂಬಿಸಿದಾನೆ, ತವ್ರು ಕಳ್ಸೋ ವ್ಯವಸ್ಥೆ ಮಾಡೋ. ಬರ್ತೀನಿ ಗುರುಗಳೇ.